Hello everyone, welcome to our YouTube channel. I hope you guys are doing really great. ಈ ಒಂದು ವಿಡಿಯೋದಲ್ಲಿ ನಾನು ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಲ್ಯಾಬ್ 5 ಪ್ರೋಗ್ರಾಮ್ 5th ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ, ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಲ್ಯಾಬ್ 5 ಅಂದರೆ ಪ್ರೋಗ್ರಾಮ್ 5 ಈಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಲ್ಯಾಂಬ್ಡಾ ಫಂಕ್ಷನ್ಸ್ ಯೂಸಿಂಗ್ ಪೈಥಾನ್. ಓಕೆ, ಸೊ ಇಲ್ಲಿ ನಾವು AWS ಅಲ್ಲಿ ಇರುವಂಥ ಲ್ಯಾಂಬ್ಡಾ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ಒಂದು ಆಟೋಮೇಷನ್ ಕ್ರಿಯೇಟ್ ಮಾಡಬೇಕು. ಅಂದರೆ AWS ಅಲ್ಲಿ ಒಂದು ಸರ್ವಿಸ್ ಇದೆ, ಆ ಸರ್ವಿಸ್ ನೇಮ್ ಏನು ಲ್ಯಾಂಬ್ಡಾ ಫಂಕ್ಷನ್. ಓಕೆ, ಆ ಲ್ಯಾಂಬ್ಡಾ ಫಂಕ್ಷನ್ ನಲ್ಲಿ ಪೈಥಾನ್ ಕೋಡ್ ಬರೆದ್ಬಿಟ್ಟು ನಾವು ಆ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕು, ಅಷ್ಟೇ ಇರೋದು, ಏನಿಲ್ಲ. ಏಮ್ ಇಸ್ ಟು ಕ್ರಿಯೇಟ್ ಅಂಡ್ ಎಕ್ಸಿಕ್ಯೂಟ್ ಸರ್ವರ್ಲೆಸ್ ಫಂಕ್ಷನ್ ಯೂಸಿಂಗ್ AWS ಲ್ಯಾಂಬ್ಡಾ ವಿತ್ ಪೈಥಾನ್. ಸೊ ಈ ಒಂದು AWS ಲ್ಯಾಂಬ್ಡಾ ಅಂತ ಇದೆಯಲ್ಲ, ಈ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಏನಂದ್ರೆ ಇದು ಸರ್ವರ್ಲೆಸ್ ಅಂದ್ರೆ ನಾವೇನು ಒಂದು ಓನ್ ಆಗಿ ಸರ್ವರ್ ಕ್ರಿಯೇಟ್ ಮಾಡ್ಬೇಕಂತ ಏನಿಲ್ಲ. ಆಲ್ರೆಡಿ ಒಂದು ಸರ್ವರ್ ಇರುತ್ತೆ, AWS ಮೇಂಟೈನ್ ಮಾಡುತ್ತೆ, ಅದನ್ನ ನಾವೇನೋ ಮಾಡ್ಬೇಕಾಗಿಲ್ಲ. ವಿ ಜಸ್ಟ್ ನೀಡ್ ಟು ಕ್ರಿಯೇಟ್ ಅ ಫಂಕ್ಷನ್ ವಿತ್ ಪೈಥಾನ್ ಕೋಡ್ ಅಷ್ಟೇ. ಈ ಲ್ಯಾಂಬ್ಡಾ ಫಂಕ್ಷನ್ ಹೇಗೆ ವರ್ಕ್ ಮಾಡುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಲೆಟ್ಸ್ ಸಪೋಸ್ ನೀವು ಈಗ ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡ್ರೆ, ಲೆಟ್ಸ್ ಸಪೋಸ್ ನಿಮ್ಮ ಹತ್ರ ಒಂದು ಕಾರ್ ಇದೆ ಅನ್ಕೊಳ್ಳಿ. ಕಾರ್ನ ನೀವು ವಾಶ್ ಮಾಡಿಸ್ಬೇಕು. ಸೊ ಫಸ್ಟ್ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ತೀರಾ? ಫಸ್ಟ್ ಯು ವಿಲ್ ಡ್ರೈವ್ ದ ಕಾರ್. ಫಸ್ಟ್ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಲೊಕೇಶನಿಂದ ನಿಯರೆಸ್ಟ್ ಇರುವಂಥ ಒಂದು ವಾಷಿಂಗ್ ಸೆಂಟರ್ಗೆ ತೊಗೊಂಡೋಗ್ತೀರಾ. ಅಲ್ಲಿ ಕಾರ್ ವಾಶ್ ಮಾಡಿಸ್ಕೊಂಡು ಮತ್ತೆ ನಿಮ್ಮ ಏನು ಒರಿಜಿನಲ್ ಲೊಕೇಶನ್ಗೆ ತಂದಿಡ್ತೀರಾ. ಅದು ನೀವು ಮ್ಯಾನ್ಯಲಿ ಮಾಡೋದು, ನೀವೇ ಡ್ರೈವ್ ಮಾಡ್ಕೊಂಡೋಗಿ ನೀವೇ ಕಾರ್ ವಾಶ್ ಮಾಡಿ ನೀವೇ ಪೇ ಮಾಡಿ ಬರ್ತೀರಾ. ಸೊ ಇನ್ನೊಂದು ಥರ ಏನು ಮಾಡ್ಬೋದು, ಇನ್ನೊಂದು ವೇ ಏನು ಬೇರೆಯವ್ರಿಗೆ ಹೇಳ್ಬೋದು. ಇನ್ನು ನಿಮ್ಮ ಫ್ರೆಂಡ್ ಇರ್ತಾರೆ, ಇಲ್ಲ ವರ್ಕರ್ ಇರ್ತಾರೆ, ವರ್ಕರಿಗೆ ಹೇಳ್ಬೋದು ಈ ಥರ. ಸೊ ಈ ಥರ ಏನು ಮಾಡು, ಕಾರ್ನ ವಾಶ್ ಮಾಡಿಸ್ಕೊಂಡ್ ಬಾ ಅಂತೇಳಿ ಅಲ್ವಾ. ಸೊ ಹಾಗೇನೆ ಆ ವರ್ಕರ್ ಏನು ಮಾಡ್ತಾನೆ, ಅವನೇ ಡ್ರೈವ್ ಮಾಡ್ತಾನೆ, ಅವನೇ ಹೋಗಿ ಕಾರ್ ವಾಶ್ ಮಾಡಿಕೊಂಡು ಮತ್ತೆ ತಂದು ನಿಮ್ಮ ಒರಿಜಿನಲ್ ಜಾಗದಲ್ಲಿ ಇರ್ತಾನೆ. ಸೊ ಜಸ್ಟ್ ನೀವೇನು ಮಾಡಬೇಕು, ಇನ್ಸ್ಟ್ರಕ್ಷನ್ ಕೊಡಬೇಕು ಅವನಿಗೆ ಅಲ್ವಾ. ಈ ರೀತಿ ಮಾಡು ಅಂತೇಳಿ ಇನ್ಸ್ಟ್ರಕ್ಷನ್ ಕೊಡಬೇಕು. ಅದೇ ರೀತಿ ಈ AWS ಲ್ಯಾಂಬ್ಡಾ ನೀವೇನು ಮೇಂಟೈನ್ ಮಾಡಲ್ಲ, ಜಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತೀರಾ. ಅದು ಆ ಇನ್ಸ್ಟ್ರಕ್ಷನ್ ಒಂದು ಲ್ಯಾಂಗ್ವೇಜ್ ಫಾರ್ಮ್ ಅಲ್ಲಿ ಕೊಡ್ತೀರಾ. ಈಗ ನಾರ್ಮಲ್ ರಿಯಲ್ ಲೈಫ್ ಎಕ್ಸಾಂಪಲ್ ನಿಮ್ಮ ಒಂದು ಓನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ. ಹಾಗೆ ಈ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಪೈಥಾನ್ ಅಥವಾ ನೋಡ್.js ಬೇರೆ ಬೇರೆ ಲ್ಯಾಂಗ್ವೇಜಸ್ ಇರುತ್ತೆ. ಪೈಥಾನ್, ಜಾವಾ ಸ್ಕ್ರಿಪ್ಟ್, ಜಾವಾ. ಸೊ ಆ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ನೀವು ಇನ್ಸ್ಟ್ರಕ್ಟ್ ಮಾಡ್ತೀರಾ ಯಾವುದು AWS ಲ್ಯಾಂಬ್ಡಾಗೆ. ಓಕೆ, ಇದು ಬಂದ್ಬಿಟ್ಟು AWS ಲ್ಯಾಂಬ್ಡಾ ಕಾನ್ಸೆಪ್ಟ್. Introduction. AWS Lambda is a serverless computing service that allows developers to run code without managing servers. As I told earlier, the code runs only when triggered by events such as API requests, file uploads or database updates. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಈ AWS ಲ್ಯಾಂಬ್ಡಾ ಫಂಕ್ಷನ್ ಇದೆಯಲ್ಲ, ಇದು ಆಟೋಮೆಟಿಕ್ಲಿ ಟ್ರಿಗರ್ ಆಗಲ್ಲ. ಸೊ ಇದಕ್ಕೆ ಏನಾದರೂ ಒಂದು ಇವೆಂಟ್ ಪಾಸ್ ಆಗಬೇಕು. ರಿಯಲ್ ಲೈಫ್ ಎಕ್ಸಾಂಪಲ್ ನೀವು ಹೇಳ್ತೀರಾ ವರ್ಕರ್ಗೆ, ಏನಂತ ಹೇಳ್ತೀರಾ, ನೀನು ಹೋಗಿ ಕಾರ್ ವಾಶ್ ಮಾಡ್ಕೊಂಬ ಅಂತ ಒಂದು ಇವೆಂಟ್ ಟ್ರಿಗರ್ ಮಾಡ್ತೀರಿ. ಇವೆಂಟ್ ಅಂತ ಹೇಳಿದ್ರೆ ಜಸ್ಟ್ ನೀವೊಂದು ಹೇಳ್ತೀರಾ, ಆ ಹೇಳೋದ್ರಿಂದ ಅವನು ಏನು ಮಾಡ್ತಾನೆ, ಆ ವರ್ಕ್ನ ಮಾಡ್ತಾನೆ. ಹಾಗೆ ಇಲ್ಲಿ ಒಂದು ಇವೆಂಟ್ ಟ್ರಿಗರ್ ಆಗಬೇಕು, ಏನೋ ಒಂದು ಇಂಡಿಕೇಶನ್ ಬರಬೇಕು. ಇಂಡಿಕೇಶನ್ ಬಂದಾಗ ಮಾತ್ರ ಈ ಒಂದು AWS ಲ್ಯಾಂಬ್ಡಾ ಫಂಕ್ಷನ್ ವರ್ಕ್ ಆಗುತ್ತೆ. ಓಕೆ, ಆ ಇಂಡಿಕೇಶನ್ ಇಟ್ ಕ್ಯಾನ್ ಬಿ ಇನ್ API ರಿಕ್ವೆಸ್ಟ್ ಫಾರ್ಮಲ್ಲಿ ಇರ್ಬೋದು, ಫೈಲ್ ಅಪ್ಲೋಡ್ಸ್ ಇರ್ಬೋದು, ಡೇಟಾಬೇಸ್ ಅಪ್ಡೇಟ್ಸ್ ಇರ್ಬೋದು. API ರಿಕ್ವೆಸ್ಟ್ ಅಂದ್ರೆ ನೀವೊಂದು ನಿಮ್ಮ ಬ್ಯಾಕ್ ಎಂಡ್ ಕೋಡ್ ಇಂದ ನೀವು ಒಂದು ರಿಕ್ವೆಸ್ಟ್ ಹಾಕ್ತೀರಾ. ಇಲ್ಲ ಅಂದ್ರೆ ಫೈಲ್ ಅಪ್ಲೋಡ್ಸ್ ಅಂತ ಹೇಳಿದ್ರೆ AWS ಅಲ್ಲಿ S3 ಇದೆಯಲ್ಲ, S3 ಅಲ್ಲಿ ಒಂದು ಫೈಲ್ ಅಪ್ಲೋಡ್ ಆದ್ರೆ ಈ ಒಂದು ಲ್ಯಾಂಬ್ಡಾ ಫಂಕ್ಷನ್ ಟ್ರಿಗರ್ ಆಗಬೇಕು ಅಂತೇಳಿ ಅಲ್ಲೊಂದು ಇವೆಂಟ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಡೇಟಾಬೇಸ್ ಏನಾದ್ರು ಅಪ್ಡೇಟ್ ಆದ್ರೆ ಅಲ್ಲಿಂದ AWS ಲ್ಯಾಂಬ್ಡಾ ಫಂಕ್ಷನ್ ಟ್ರಿಗರ್ ಆಗುತ್ತೆ. ಸೊ ಪ್ರೊಸೀಜರ್, ಫಸ್ಟ್ ಯು ನೀಡ್ ಟು ಲಾಗ್ ಇನ್ ಟು ಕನ್ಸೋಲ್. ಸೊ ಪ್ರೊಸೀಜರ್ ಏನು ಅಂತ ನೋಡೋಣ. ಫಸ್ಟು ಅಮೆಝಾನ್ ನಿಮ್ಮ ಒಂದು AWS ಕನ್ಸೋಲ್ ಇದೆ ಅಲ್ವಾ, ಆ ಕನ್ಸೋಲಿಗೆ ಲಾಗಿನ್ ಆದ ಕೂಡಲೇ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ ಸರ್ಚ್ ಮಾಡಿ ಏನಂತ, AWS ಲ್ಯಾಂಬ್ಡಾ ಫಂಕ್ಷನ್ ಅಂತೇಳಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದಾಗ ಇಲ್ಲಿ ಲ್ಯಾಂಬ್ಡಾ ಫಂಕ್ಷನ್ ಕಾಣ್ತಾ ಇದೆ, ಜಸ್ಟ್ ಕ್ಲಿಕ್ ಮಾಡಿ ಅದ್ರ ಮೇಲೆ. ಸೊ ಲ್ಯಾಂಬ್ಡಾ ಫಂಕ್ಷನ್ ಕ್ಲಿಕ್ ಮಾಡಾದ್ಮೇಲೆ ಇನ್ನು ಆಲ್ರೆಡಿ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ದಲ್ಲಿ ಖಾಲಿ ಕಾಣ್ತಾ ಇರ್ಬೋದು.
ಸೊ ಫಸ್ಟ್ ನಾವು ಡಿಲೀಟ್ ಮಾಡ್ಕೊಂತೀವಿ ಅದನ್ನ. ಸೊ ಫಸ್ಟ್ ಏನು ಮಾಡಬೇಕು, ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫಂಕ್ಷನ್ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಫಂಕ್ಷನ್ ಕ್ಲಿಕ್ ಮಾಡಿ. ಫಂಕ್ಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೇಳೋದು, ಬೇಸಿಕ್ ಇನ್ಫಾರ್ಮೇಶನ್. ಫಂಕ್ಷನ್ ನೇಮ್ ಏನು, ರನ್ ಟೈಮ್ ಯಾವುದು. ಸೊ ಈಗ ಪೈಥಾನ್ ಜೊತೆ ವರ್ಕ್ ಮಾಡ್ತಿದ್ರೆ ಪೈಥಾನ್ 3.14 ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೇನೋ ಕೇಳೋದು, ಆರ್ಕಿಟೆಕ್ಚರ್ ಕೇಳುತ್ತೆ, ARM64 8 ಬೈ ಡಿಫಾಲ್ಟ್ ಹೆಂಗಿದೆ ಅದನ್ನ ಹಾಗೆ ಇರಕ್ಕೆ ಬಿಡಿ. ಜಸ್ಟ್ ರನ್ ಟೈಮ್ ಮತ್ತೆ ಫಂಕ್ಷನ್ ಇವಾಗ ನೇಮ್ ಕೊಡಿ. ಜಸ್ಟ್ ಐ ವಿಲ್ ಗಿವ್ ಮೈ ಡೆಮೋ ಫಂಕ್ಷನ್ ಅಂತೇಳಿ ನೇಮ್ ಕೊಡ್ತೇನೆ. ನೇಮ್ ಎಲ್ಲ ಕೊಟ್ಟಾದ್ಮೇಲೆ ಜಸ್ಟ್ ಕ್ರಿಯೇಟ್ ಫಂಕ್ಷನ್ ಕ್ಲಿಕ್ ಮಾಡಿ. ಸೊ ಫಂಕ್ಷನ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ. ಈಗ ಇಲ್ಲಿ ಫಂಕ್ಷನ್ ಅಲ್ಲಿ ನೀವು ಫಂಕ್ಷನಿಗೆ ಅಫ್ಕೋರ್ಸ್ ಕೋಡ್ ಹಾಕ್ಬೇಕಲ್ವಾ, ಕೋಡ್ ಹಾಕ್ಬೇಕು. ಈ ಒಂದು ಜಾಗದಲ್ಲಿ ಕೋಡ್ ಲೋಡ್ ಆಗ್ತಿದೆ. ಇದು ಬೈ ಡಿಫಾಲ್ಟ್ ಆಗಿ ವಿಜುವಲ್ ಸ್ಟುಡಿಯೋ ಕೋಡ್ ನೋಡಿದ್ರೆ ಈ ತರ ಒಂದು ಥೀಮ್ ಯೂಸ್ ಮಾಡ್ಕೊಂಡಿದೆ. ಇದರಲ್ಲಿ ನಿಮ್ದೇ ಆದಂತ ಒಂದು ಕೋಡ್ ಹಾಕೊಳ್ಳಿ. ಸೊ ಕಾಪಿ ಇರುತ್ತೆ, ಜಸ್ಟ್ ಪೇಸ್ಟ್ ಇಟ್. ಇಷ್ಟು ಮಾಡಾದ್ಮೇಲೆ ಡಿಪ್ಲಾಯ್ ಮಾಡಿ. ಜಸ್ಟ್ ಡಿಪ್ಲಾಯ್ ಇಟ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಜಸ್ಟ್ ಟೆಸ್ಟ್ ಮಾಡಬೇಕು ಮಾಡಿರೋ AWS ಫಂಕ್ಷನ್. ಕ್ಲಿಕ್ ಟೆಸ್ಟ್, ಕ್ರಿಯೇಟ್ ಅ ಟೆಸ್ಟ್ ಇವೆಂಟ್, ರನ್ ದ ಫಂಕ್ಷನ್. ಓಕೆ, ನೆಕ್ಸ್ಟ್ just click the test. So the AWS Lambda function is successfully executed. ಇಲ್ಲಿ ನೋಡ್ಬೋದು ಜೇಸನ್ ಜೇಸನ್ ಡೇಟಾ ರಿಟರ್ನ್ ಮಾಡಕ್ಕೆ ಹೇಳಿದ್ವಿಲ್ಲ ಅದು ಮಾಡಿದೆ. ಸ್ಟೇಟಸ್ ಕೋಡ್ 200 ಬಾಡಿ ಹೆಲೋ ಫ್ರಮ್ AWS Lambda. ಇದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಸಮ್ಮರಿ ಕೋಡ್ SHA ಒಂದು ಎನ್ಕ್ರಿಪ್ಷನ್ ಅಲ್ಗೋರಿದಮ್ ಯೂಸ್ ಮಾಡಿದೆ. ಇಲ್ಲಿ ಎಕ್ಸಿಕ್ಯೂಷನ್ ಟೈಮ್ ಎಷ್ಟು ತಗೊಂಡಿದೆ 20 seconds. ರಿಕ್ವೆಸ್ಟ್ ID ಏನು. ಯು ಜಸ್ಟ್ ನೀಡ್ ಟು ವರಿ ಅಬೌಟ್ ದ ಡ್ಯೂರೇಷನ್ ಇಟ್ ಟೇಕ್ಸ್ ಟುಕ್, ಎಕ್ಸಿಕ್ಯೂಷನ್ ಟೈಮ್ ಎಷ್ಟು, ಮತ್ತೆ ಮ್ಯಾಕ್ಸ್ ಮೆಮೊರಿ ಎಷ್ಟು ಮೆಮೊರಿ ಯೂಸ್ ಆಗಿದೆ. ಪೈಥಾನ್ ಅಫ್ಕೋರ್ಸ್ ಪೈಥಾನ್ ತುಂಬ ಜಾಸ್ತಿ ಮೆಮೊರಿ ಯೂಸ್ ಮಾಡುತ್ತೆ. AWS Lambda ಹೆಂಗೆ ವರ್ಕ್ ಆಗುತ್ತೆ ಅಂತ ಇಷ್ಟು. ಸೊ ಇದು